ಶಿವರಾಜ್ ಕುಮಾರ್ ಅವ್ರದ್ದು ಒಂದು 2 ಹೊಸ ಮೂವಿಗಳು ಬರ್ತಾ ಇದೆ ಗುರು. ಯಾವ್ದಪ್ಪ ಅಂತಂದ್ರೆ ವರ್ಷಕ್ಕೊಂದ್ 2 ಮೂವೀಸ್ಗಳು ಅವರು ಬರಬೇಕು ಅಂತ ಅವ್ರ ಫ್ಯಾನ್ಸ್ಗಳು, ನಮ್ಮ ಕನ್ನಡದಲ್ಲಿ ಇರೋ ಎಲ್ಲಾ ಜನತೆಗಳು ತುಂಬಾನೇ ಕೇಳ್ಕೊತಾ ಇದ್ರು. ಅದಕ್ಕೆ ವರ್ಷಕ್ಕೆ 2 ಪಿಕ್ಚರ್ ನಾ ಕೊಟ್ಟೆ ಕೊಡ್ತೀನಿ. ಅದು ಯಾವ್ದೋ ಸೈಡ್ ಆಕ್ಟರ್ ಯಾವ್ದಾರ ಮೂವಿ ಇರ್ಬೋದು, ಇಲ್ಲ ನಮ್ಮ ಸ್ವಂತದಾಗಿರೋ ಮೂವಿ ಅನ್ಬೋದು. ಆ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕೆ ನಮ್ಮ ಶಿವರಾಜ್ ಕುಮಾರ್ ಅವರು 2 ಮೂವಿ ಜೊತೆಗೆ ಈ ವರ್ಷನೇ ಬರ್ತಾ ಇದ್ದಾರೆ. ಅದು ಯಾವ್ದಪ್ಪ ಅಂತಂದ್ರೆ ನಮ್ಮ ಕನ್ನಡದ ಒಂದು ಒಳ್ಳೆ ಪ್ರೊಡಕ್ಷನ್, KVN ಪ್ರೊಡಕ್ಷನ್ ಇಂದ ಒಂದು ಅನೌನ್ಸ್ ಆಗಿದೆ ಗುರು. ಅನೌನ್ಸ್ ಆಗಿ ಮತ್ತೆ ಟೀಸರ್ ಕೂಡ ಬಿಟ್ಟಿದ್ದಾರೆ. ಟೀಸರ್ ಎಲ್ಲರೂ ಕೂಡ ನೋಡಿದ್ರ ಅನ್ಕೋತೀನಿ. ನೋಡಿಲ್ಲ ಇದ್ರೆ ಹೋಗಿ ಯೂಟ್ಯೂಬ್ ನಲ್ಲಿ ನೋಡಿ. ತುಂಬಾನೇ ಇಂಪ್ರೆಸ್ ಆಯ್ತು ಗುರು. ಸ್ಟಾರ್ಟಿಂಗ್ ಶಿವರಾಜ್ ಕುಮಾರ್ ಅವರ ಎಂಟ್ರಿ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಒಂದು ನಾಯಿ ಬಿಸ್ಕೆಟ್ ಹಾಕ್ತಾ ಇರೋದಿರ್ಬೋದು, ಆ ಸೀನ್ ಅಂತೂ ವೆರಿ ನೈಸ್ ಅಂತ ಅನ್ಬೋದು. ಮತ್ತ ಆ ಡೈಲಾಗ್ಸ್ ಹೇಳೋ ಮುಂದಾಗ ಒಂದು ಮಿರ್ಚ್ ಬರುತ್ತೆ ಗುರು. ಮತ್ತೆ ಅದಿನೇಶ್ ಲೋಕನಾಥ್ ಅವರ ಒಂದು ಒಳ್ಳೆಯ BGM ಈ ಮೂವಿಯಲ್ಲಿ ಬಂದಿದೆ, ಬರ್ತಾ ಇದೆ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಒಂದು ಒಳ್ಳೆಯ ಮೂವಿ ಅಂತ ಅನ್ಬೋದು. KVN ಪ್ರೊಡಕ್ಷನ್ ಇಂದ ಬೇಲ್ ಅಂತ ಶಿವರಾಜ್ ಕುಮಾರ್ ಅವರ ಫುಲ್ ಅದು ಎಂಟರ್ಟೈನ್ಮೆಂಟ್, ಒಂದು ಮಾಸ್ ಅದ ಬೇಲ್ ಅಂತ ಮೂವಿ ಬರ್ತಾ ಇದೆ. ಅದು ಯಾವ ತರ ನಮ್ಗೆ ಇಷ್ಟ ಆಗ್ಬೋದು, ಮಾಸ್ ಮೂವಿನ ಇಲ್ಲ ಇದು ಕೋರ್ಟ್ ಡ್ರಾಮಾನ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋಣ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಈ ಮೂವಿಯಲ್ಲಿ ನೋಡಿದ್ರೆ ಆ ತರ ಒಂದು ಶಿವರಾಜ್ ಕುಮಾರ್ ಅವರ ಲುಕ್ ನೋಡಿದ್ರೆ ಎಲ್ಲ ಕೂಡ ಫಿದಾ ಆಗ್ತಾರೆ. ಒಂದು ಒಳ್ಳೆ ಶಿಫ್ಟ್ ಅಂತ ಅನ್ಬೋದು. ಈ ತರ ಯಾವ ತರ ತಗೊಂಬಂದಿದ್ದಾರೆ ಶಿವರಾಜ್ ಕುಮಾರ್ ಅವರು ಈ ತರ ಸ್ಕ್ರಿಪ್ಟ್ ನ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಕೋಬಹುದು. ಡೈಲಾಗ್ ಅಂತೂ ವೆರಿ ನೈಸ್, ಇಂಪ್ರೆಸ್ ಅಂತ ಅನ್ಬೋದು. ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಸರ್ ಅವರು ಕೊಡ್ತಾ ಇದ್ದಾರೆ, ಹೆವಿ ಅಂತ ಅನ್ಬೋದು. ಮಾರ್ಕ್ ಮೂವಿಯಲ್ಲಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅವರ BGMಗಳು. ಈ ಮೂವಿ ಕೂಡ ಆ ತರನೇ ಎಕ್ಸ್ಪ್ರೆಸ್ ಕೊಡೋದ್ರಲ್ಲಿ ಒಂದ್ 2 ಮಾತಿಲ್ಲ ಅನ್ಬೋದು ಗುರು. ಇವರು BGM ಸಾಂಗ್ಸ್ ಬಗ್ಗೆ 2 ಮಾತಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಲೋಕಲೇಶ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಬಾಯ್ ಗುರು. ಮತ್ತೆ ಪೆದ್ದಿ 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 ಮೂವಿಯಲ್ಲಿ ಕೂಡ ಒಂದು ಸಣ್ಣ ಕ್ಯಾರೆಕ್ಟರ್ ಬಂದು ಹೋಗ್ತಾ ಇದೆ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು. ಅವರು ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ ಸೈಡ್ ಆಕ್ಟರ್ ಇಲ್ಲ, ಒಂದು ಅವರ ಹೀರೋನ ಒಂದ್ ಸ್ವಲ್ಪ ಪುಷ್ ಮಾಡುವಂತ, ಒಂದು ಬಿಲ್ಡಪ್ ಕೊಡುವಂತ ಕ್ಯಾರೆಕ್ಟರ್ ಅನ್ನೋದನ್ನ ನಾವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಟ್ರೇಲರ್ ನಲ್ಲಿ ಒಂದು ಸಣ್ಣ ಸೀನ್ ಅಲ್ಲಿ ಬಂದ್ ಹೋಗಿದ್ದಾರೆ ಅಷ್ಟೇ. ಅದೇ ಮೂವಿ ಬರೋಕ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಇತ್ತು ಈ ಗಾಳಿ ಸುದ್ದಿ. ಶಿವರಾಜ್ ಕುಮಾರ್ ಅವರು ಪೆದ್ದಿ ಮೂವಿಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಮೂವಿ ಟೀಮ್ ನವರು ಒಂದು ಪೋಸ್ಟರ್ ಕೂಡ ಬಿಟ್ಟು ಅದನ್ನ ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಈ ಮೂವಿಯಲ್ಲಿ ಸೀನ್ ನೋಡಿದ್ರೆ ಹೆವಿ ನೈಸ್ ಅಂತ ಅನ್ಬೋದು. ಟ್ರೇಲರ್ ಈ ನಾಳೆ ಬರ್ತಾ ಇದ್ರೆ ಇವತ್ತರಂಗೆ ಒಂದು ಸಣ್ಣ ಗ್ಲಿಮ್ಸ್ ಅಂತ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಬಿಟ್ರು ಗುರು. ಯಾವ ತರ ಅದೇ ಅಂತಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಶಿವರಾಜ್ ಕುಮಾರ್ ಅವರು ಈ ತರನ ದೊಡ್ಡ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಈಗಂತೂ ಶಿವರಾಜ್ ಕುಮಾರ್ ಅವರು ಫ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಒಂದು ಒಳ್ಳೆ ಎಕ್ಸ್ಪ್ರೆಸ್ ಕೊಡೋದ್ರಲ್ಲಿ ಶಿವರಾಜ್ ಕುಮಾರ್ ಅವರು ಎತ್ತಿದ ಕೈ ಅನ್ನೋಕೆ 2 ಮಾತಿಲ್ಲ. ಅವ್ರ ತಕ್ಕಂಗೆ ಅವ್ರ ರೋಲ್ಗಳು ತುಂಬಾನೇ ಸಾಲಿಡ್ ಆಗಿರ್ತವೆ ಅನ್ನೋದನ್ನ ಕೂಡ ಈ ಮೂವಿಯಲ್ಲಿ ನಮಗೆ ತೋರಿಸುವಂತ ರೀತಿಯಲ್ಲಿ ಮೂವಿ ಬಂತು. ವಿಲ್ಲನ ಹೀರೋನ ಅನ್ನೋದು ಕೂಡ ಗೊತ್ತಿಲ್ಲ. ಮೂವಿ ಇದೇ ಮುಂದಿನ ತಿಂಗಳಲ್ಲಿ ಯಾವ ರಿಲೀಸ್ ಆಗುತ್ತಂತೆ. ಮೂವಿ ರಿಲೀಸ್ ಆದ್ಮೇಲೆ ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅದ್ರ ಕೂಡ ರಿವ್ಯೂ ಕೂಡ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಶಿವರಾಜ್ ಕುಮಾರ್ ಅವರು ಹೆವಿ ಅಂತ ಮೂವೀಸ್ ಗಳನ್ನ ತೆಗಿತಾ ಇದ್ದಾರೆ. ಇನ್ನು 2 ಮೂವಿ ಟೀಸರ್ ಬರ್ಬೇಕು, ಅನೌನ್ಸ್ ಮಾಡ್ಬೇಕು. ಅದು ಕೂಡ ಬಂದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಲ್ ಪಿಕ್ಚರ್ ಆಯ್ತು, ಇದೊಂದು ಪೆದಿ ಪಿಕ್ಚರ್. ಈ 2 ಮೂವೀಸ್ ಗಳು ಇದೇ ವರ್ಷ ಬರೋಕೆ ಸಜ್ಜಾಗ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಮಗ್ ಬೇಲ್ ಪಿಕ್ಚರ್ ಅಂತ ನನಗಂದ್ರೆ ಹೆವಿ ಅಂತ ಅನ್ಬೋದು. ಪೆದ್ದಿ ಕೂಡ ಅಷ್ಟೇ ಕಷ್ಟ ನನಗೆ. ಆದ್ರೆ ನಮ್ಮ ಕನ್ನಡದ KVN ಪ್ರೊಡಕ್ಷನ್ ಇಂದ ಬರ್ತಾ ಇರೋದು ಬೇಲ್ ಪಿಕ್ಚರು ನನಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತೆ ಲೋಕಲೇಶ್ ಸಾಸ್ ಅವರು ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ವೆರಿ ನೈಸ್ ಅಂತ ಅನ್ಬೋದು. ಅವ್ರು ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಈ ಬೇಲ್ ಪಿಕ್ಚರ್ ಅಲ್ಲಿ ಅನ್ನೋದು ಕೂಡ ನಂಗೆ ಕ್ಯೂರಿಯಾಸಿಟಿ ತುಂಬಾನೇ ಇದೆ. ಮೂವಿ ಬರ್ಲಿ, ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡಬಹುದು. ಮತ್ತೆ ಮುಂದಿನ ದಿನಗಳಲ್ಲಿ ಮೂವಿ ಟೀಮ್ ಇಂದ ಯಾವ ತರ ಅಪ್ಡೇಟ್ ಕೂಡ ಬರ್ತಾ ಇದೆ ನೋಡೋಣ. ಅಪ್ಡೇಟ್ ಕೂಡ ಬಂದ್ರೆ ನಿಮಗೆ ತಿಳಿಸುವಂತ ಕರ್ತವ್ಯ ನಮ್ಮದು. ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಒಂದಷ್ಟು ನನ್ನ ಮೂವೀಸ್ಗಳು ನಿಮಗೋಸ್ಕರ ಬಂದು ಸೇರುವಂತ, ತಗೊಂಬರುವಂತ, ನಿಮ್ಗೆ ಮಾಹಿತಿ ಕೊಡುವಂತ ವಿಷಯಗಳು ತುಂಬಾನೇ ಇವೆ ಮೂವಿಯಲ್ಲಿ. ಬಾಯ್ಗರು ಒಂದು ಒಳ್ಳೆಯ ಮತ್ತೆ ನೆಕ್ಸ್ಟ್ ಅದ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಬಾಯ್.